ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಮಾನಸಾಸ್ ಕಿಚನ್ ಆ್ಯಂಡ್ ವ್ಲಾಗ್ಗೆ ಸ್ವಾಗತ. ಇವತ್ತು ಸಂಜೆ 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬೆಳಗ್ಗೆ ಹೊತ್ತು ಫುಲ್ಲು ಫಾಗಿತ್ತು ಬೆಳಗಾವದಲ್ಲಿ. ಈಗ ನೋಡಿ ಸಣ್ಣಕ್ಕೆ ಮಳೆ ಬರ್ತಾ ಇದೆ. ಒಂದು 3-4 ದಿನ ಆಯಿತು ಮಳೆನೇ ಸ್ಟಾರ್ಟು. ಕರೆಕ್ಟ್ ಟೈಮ್ ತಗೊಂಡು ಬರ್ತಾ ಇದೆ ನೋಡಿ. 4 ಗಂಟೆ ಆದ ತಕ್ಷಣ ಮಳೆನೇ ಸ್ಟಾರ್ಟ್ ಆಗಿಬಿಡುತ್ತೆ ಇಲ್ಲಿ. ಬರೀಕ ಸ್ಟಾರ್ಟ್ ಆಗಿದೆ ಈಗ ಮಳೆ. ಕರೆಂಟು ಕೂಡ ಹೋಗಿದೆ, ತೆಗೆದುಬಿಟ್ಟಿದ್ದಾರೆ ಕರೆಂಟು ಕೂಡ. ಈ ಮಳೆಯಲ್ಲೇ ಸ್ವಲ್ಪ ಬಿಸಿ ಬಿಸಿ ಚಾಯ್ ಕುಡಿಯುವ ಬನ್ನಿ. ಮಳೆ ಟೈಮಲ್ಲಿ ಚಹಾ ಕುಡಿದ್ರೆ ಏನು ಖುಷಿ ಅಲ್ವಾ? ನೋಡಿ ಮಳೆ ಬೀಳ್ತಿದ್ದಾಗೆ ಆಲಿಕಲ್ಲು ಕೂಡ ಸ್ಟಾರ್ಟ್ ಆಗಿದೆ. ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ ಆಲಿಕಲ್ಲು ಬೀಳಲಿಕ್ಕೆ. ಬೇಸಿಗೆಗಾಲದಲ್ಲಿ ಮಳೆ ಬಂದರೆ ಇದೇ ರೀತಿ ಆಗೋದು. ಹುಬ್ಬಳ್ಳಿ ಆ ಸೈಡಲ್ಲೆಲ್ಲ ಫುಲ್ ಕಾಶ್ಮೀರ ಥರ ಆಗಿದೆ ಅಂತ ನ್ಯೂಸ್ ಕೇಳಿದ್ದೀನಿ. ರಾತ್ರಿ ಹೊತ್ತಿಗೆ ನ್ಯೂಸ್ ಬಂದಿತ್ತು ನೋಡಿ, ಫುಲ್ ಖುಷಿಯಾಗಿತ್ತು. ಯಾವ ರೀತಿ ಆಗಿದೆ ಹುಬ್ಬಳ್ಳಿ ರೋಡಲ್ಲೆಲ್ಲ. ನಮ್ಮಲ್ಲಿ ಈ ರೀತಿ ಆಲಿಕಲ್ಲೆಲ್ಲ ಬೀಳ್ತಾ ಇದೆ. ಬೇರೆ ಕಡೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಬೆಳಗಾವದಲ್ಲಂತೂ ಫುಲ್ ಈ ರೀತಿ, ಬೆಳಗಾವಿ ಹುಬ್ಬಳ್ಳಿ ಈ ಸೈಡೇ ಬೀಳ್ತಾ ಇದೆ ಮಳೆ. ನಮ್ಮ ಕರಾವಳಿ ಕಡೆ ಮಳೆ ಇದೆಯೋ ಇಲ್ವೋ ನಾನು ಕೇಳಿಲ್ಲ ಇನ್ನು. ನೋಡಿ ಯಾವ ರೀತಿ ಫೋರ್ಸಲ್ಲಿ ಬೀಳ್ತಾ ಇದೆ ಅಂತ. ಓಡ್ಕೊಂಡು ಹೋಗ್ತಾ ಇದೆ ಎಲ್ಲ ಆಲಿಕಲ್ಲು, ಐಸ್ ಥರ. ಕೆಲವರು ಎಲ್ಲನೂ ತಗೊಂಡು ಫ್ರಿಜ್ಜಲ್ಲಿ ಇಡ್ತಾರೆ ನೋಡೋದಕ್ಕೆ. ನೋಡಿ ಹೇಗೆ ಬೀಳ್ತದೆ ಅಂತ ರಪ. ಈ ಟೈಮಲ್ಲಿ ಈ ರೀತಿ ಬಿದ್ದರೆ ಮಾವಿನ ಮಿಡಿಗಳೆಲ್ಲ ಹಾಳಾಗಿ ಹೋಗೋದಂತೂ ಗ್ಯಾರಂಟಿ. ಈ ಸಲ ಮಾವಿನ ಹಣ್ಣು ತುಂಬಾ ಕಾಸ್ಟ್ಲಿ ಇರ್ಬೋದು, ಹೇಳೋದಕ್ಕಾಗೋದಿಲ್ಲ. ತರಕಾರಿ ಎಲ್ಲನೂ ಹಾಳಾಗೇ ಹೋಗುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ನಂದು ಸುಮಾರು ಟೊಮೆಟೊ ಗಿಡಗಳು ಬುಡ ಸಮೇತ ಕಿತ್ತು ಬಂದಿದೆ ಹೊರಗಡೆ. ಇಲ್ಲಿ ನೋಡಿ ಗಿಡ ಎಲ್ಲ ಅಂತೂ ನೋಡೋದೇ ಬೇಡ. ಮೇಲಿಂದ ಬೀಳುತ್ತಲ್ವ ರಪ ಹಾಳಾಗೋದಂತೂ ಗ್ಯಾರಂಟಿ. ನೋಡಿ ನಿಮ್ಮ ಕಡೆನೂ ಇದೆಯಾ ಇಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ? ಇಲ್ಲೇ ಬಿದ್ದಿದೆ ನೋಡಿ, ಎಷ್ಟು ದಪ್ಪ ಇದೆ ಆಲಿಕಲ್ಲು. ಬೇಸಿಗೆಗಾಲದಲ್ಲಿ ಬಿದ್ದರೆ ಹೀಗೆ ಆಗೋದು. ಮಳೆ ಬಂದ ತಕ್ಷಣ ಒಂದ್ಸಲ ಖುಷಿಯಾಗಿಬಿಡುತ್ತೆ. ಆದರೆ ರೈತರನ್ನು ನೆನೆಸ್ಕೊಂಡು ಸ್ವಲ್ಪ ಬೇಜಾರು. ಜೊತೆಗೆ ಎಲ್ಲ ಕಾಸ್ಟ್ಲಿನೂ ಆಗಿಬಿಡುತ್ತೆ ತರಕಾರಿ ಹಣ್ಣುಗಳೆಲ್ಲನೂ ಈ ರೀತಿ ಮಳೆ ಬಿದ್ದು. ನೋಡಿ ಗಾಳಿ ಕೂಡ ಬರ್ತಾ ಇದೆ. ಫುಲ್ ಅಂದರೆ ಫುಲ್ ಬಿದ್ದೋದು. ಒಂದು 2 ತಾಸು ಫುಲ್ ಬೀಳ್ತಾ ಇತ್ತು ಮಳೆ, ಆಲಿಕಲ್ಲು. ಗಾಳಿ ಅಂತೂ ಕೇಳೋದೇ ಬೇಡ, ಅಷ್ಟು ಜೋರಾಗಿ ಬರ್ತಾ ಇತ್ತು. ನೋಡಿ ಹೇಗೆ ಬೀಳ್ತದೆ ಅಂತ. ಸ್ವಲ್ಪ ಹೊತ್ತಾದಮೇಲೆ ಒಳಗಡೆ ಬಂದ್ವಿ ನಾವು. ನೋಡಿ ಯಾವ ರೀತಿ ಗಾಳಿ ಬರ್ತಾಯಿದೆ. ನಮ್ಮ ಮನೆ ಕಾರ್ನರಲ್ಲಿ ಒಂದು ದೊಡ್ಡ ಮರ ಇತ್ತು, ಅದು ಬುಡ ಸಮೇತ ಕಿತ್ತು ಬಿದ್ದಿದೆ ಈ ಗಾಳಿಗೆ. ನೋಡಿ ತೆಂಗಿನದು ಗರಿ ಎಲ್ಲ ಬಿದ್ದೋಗಿದೆ. ಗಾಡಿ ಮೇಲೇ ಆ ಮರ ಬಿದ್ದೋಗಿದೆ. ಕ್ರೇನ್ ಎಲ್ಲ ತಂದು ಎತ್ತುತ್ತಾ ಇದ್ದಾರೆ, ಹಾಗಾಗಿ ಕರೆಂಟು ಕೂಡ ಇಲ್ಲ. ಗಾಳಿ ಸೌಂಡ್ ಬರ್ತಾ ಇರ್ಬೋದು ನಿಮಗೆ. ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ. ಈಗ ರಾತ್ರಿ ಸಮಯ. ಈಗ ಎಗ್ ಚಿಲ್ಲಿ ಮಾಡ್ತಾಯಿದ್ದೀನಿ. झटपट ಅಂತ ಮಾಡ್ಬೋದು ಇದನ್ನು. ಬ್ಯಾಚುಲರ್ಸ್ ಎಗ್ ಚಿಲ್ಲಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಈಗ ಎಣ್ಣೆಗೆ 2 ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಏನಿಲ್ಲ, ಸಿಂಪಲ್ ಮೆಥಡ್ ಇದು. ಪಟ್ ಅಂತ ಆಗಿಬಿಡುತ್ತೆ. ಎಗ್ಗನ್ನ ಮೊದಲೇ ಬೇಯಿಸಿ ಇಟ್ಕೊಂಡಿದ್ರೆ ಒಂದು 5 ನಿಮಿಷದಲ್ಲಿ ಆಗಿಬಿಡುತ್ತೆ. ಇದು ಮಸಾಲೆ ನೀವು ಫಿಶ್ಶಿಗೆ ಏನು ಮಸಾಲೆ ಮಾಡ್ತೀರಲ್ಲ ಅದೇ. ಹುಣಸೆಹಣ್ಣಿನ ಹುಳಿ, ಅರಿಶಿನ, ಖಾರದ ಪುಡಿ, ಉಪ್ಪು, ಜೊತೆಗೆ ಜಜ್ಜಿರುವಂಥ ಬೆಳ್ಳುಳ್ಳಿ, ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಕಲಸಿ ಆ ಪೇಸ್ಟನ್ನ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಮೇಲೆ ಬರೋ ತನಕ. ನೋಡಿ ಎಣ್ಣೆ ಮೇಲೆ ಬರ್ತಾ ಇದೆ. ಸ್ವಲ್ಪ ಹುಳಿಯಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ ಆಗಿದೆ ಇದು ಮಸಾಲೆ. ಸ್ವಲ್ಪ ನೀರು ಹಾಕಿ ಗೊಜ್ಜು ಥರ ಮಾಡ್ಕೊಳ್ಳಿ. ನೋಡಿ ಗ್ರೇವಿ ಥರ ಆಗಿದೆ ಈಗ. ಇದಕ್ಕೆ ಬೇಯಿಸಿ
2 ಸ್ಲೈಸ್ ಮಾಡಿ ಎಗ್ಗನ್ನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಡಜನ್ ಹಾಕಿದ್ದೀನಿ ನಾನು. ನೋಡಿ, ಎಲ್ಲ ಮಸಾಲೆನ ಸ್ವಲ್ಪ ಮೇಲ್ಗಡೆ ಈ ರೀತಿ ಕೋಟ್ ಮಾಡ್ಕೋಬೇಕು. ಚೆನ್ನಾಗಿ ಟಾಸ್ ಮಾಡ್ಕೊಳ್ಳಿ. ಸೌಟಿಯಿಂದ ಸ್ವಲ್ಪ ಮಸಾಲೆಯನ್ನು ಮೇಲ್ಗಡೆ ಎಲ್ಲ ಹಾಕಿ ಈ ರೀತಿ ಸ್ವಲ್ಪ ಡ್ರೈ ಆದರೆ ಸಾಕು. ಫುಲ್ ಡ್ರೈ ಮಾಡ್ಕೋಬೇಡಿ. ಸ್ವಲ್ಪ ಗೊಜ್ಜು ಥರ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಸೂಪರಾಗಿ ರೆಡಿಯಾಗಿದೆ. ರಾತ್ರಿ ಮಳೆಗೆ ಊಟಕ್ಕೆ ಚೆನ್ನಾಗಿರುತ್ತೆ ಇದು. ಈ ರೆಸಿಪಿ ಹೇಗೆ ಅನಿಸ್ತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಈಗ ರೆಡಿಯಾಗಿದೆ. ಇದನ್ನು ನೋಡಿ, ಮಳೆಯಲ್ಲಿ ಬಿದ್ದಿರೋಂಥ ಮಾವಿನ ಮಿಡಿನ ಎತ್ಕೊಂಡು ಬಂದಿದ್ದೆ ನಾನು. ಅದನ್ನು ವಾಶ್ ಮಾಡಿ ಕಟ್ ಮಾಡಿ ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಇಟ್ಟಿದ್ದೀನಿ. ಒಂದು 4-5 ಏನೋ ಸಿಕ್ಕಿದ್ದು ಅಷ್ಟೇನೇ ಹಾಕಿ ಇಟ್ಟಿದ್ದೀನಿ ರಾತ್ರಿಗೇ. ಇದು ನನಗೆ ಈ ರೀತಿ ಉಪ್ಪಿನಕಾಯಿ ತುಂಬ ಇಷ್ಟ ಆಗುತ್ತೆ. 1-2 ಪೀಸ್ ಇದ್ದರೆ ಸಾಕು, ಊಟ ಚೆನ್ನಾಗಿ ಹೋಗುತ್ತೆ ಒಳಗಡೆ. ನೋಡಿ, ನೀವು ಕೂಡ ಇದೇ ರೀತಿ ಮಾಡ್ಕೋಬೋದು. ಉಪ್ಪು ನೀರಲ್ಲಿ ಹಾಕಿರುವಂಥ ಉಪ್ಪಿನಕಾಯಿ ಮಾವಿನ ಮಿಡಿದು ಚೆನ್ನಾಗಿದೆ ಅಲ್ವಾ? ಈಗ ಬೆಳಗಿನ ಸಮಯ ನೋಡಿ, ಫುಲ್ ಕ್ಲೀನಾಗಿದೆ. ಈಗ ನಿನ್ನೆ ರಾತ್ರಿ ಅಷ್ಟು ಮಳೆ ಬಿತ್ತಲ್ವ, ಈಗ ನೋಡಿ ಫುಲ್ ಕ್ಲಿಯರ್ ಆಗಿದೆ. ಬಿಸಿಲು ಕೂಡ ಬಂದಿದೆ ಬೆಳಗ್ಗೆ. ಶುಭೋದಯ ಎಲ್ಲರಿಗೂ. ಬನ್ನಿ ಈಗ ತಿಂಡಿ ರೆಡಿ ಮಾಡ್ಕೊಳ್ಳೋಣ. ಇವತ್ತೇ ದೋಸೆ, ಅದಕ್ಕೋಸ್ಕರ ಶೇಂಗಾ ಚಟ್ನಿ ಮಾಡ್ಕೊಳ್ತಾ ಇದ್ದೇನೆ. ಶೇಂಗಾ ಜೊತೆಗೆ ಕಾಯಿ, ಹಸಿಮೆಣಸಿನಕಾಯಿ, ಶುಂಠಿ, ಸ್ವಲ್ಪ ಉಪ್ಪು ಇಷ್ಟೇ ಹಾಕಿರೋದು ನಾನು. ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ, ಚಟ್ನಿ ರೆಡಿ ಆಗಿಬಿಡುತ್ತೆ. ನೋಡಿ, ರೆಡಿ ಆಗಿದೆ ಚಟ್ನಿ. ಈಗ ಈ ಕಡೆ ಜಾಸ್ತಿಯಾಗಿ ಶೇಂಗಾ ಹಾಕಿನೇ ಚಟ್ನಿ ಮಾಡ್ತಾರೆ, ಉತ್ತರ ಕರ್ನಾಟಕದ ಕಡೆ. ನಮ್ಮ ಕಡೆ ಕಾಯಿ ಚಟ್ನಿನೇ ಮಾಡ್ತಾರೆ. ನೋಡಿ, ರೆಡಿಯಾಗಿದೆ ಚಟ್ನಿ. ಈಗ ಇದು ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಶೇಂಗಾ ಚಟ್ನಿ. ನೋಡಿ, ಚಟ್ನಿ ರೆಡಿಯಾಗಿದೆ. ಈಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಇವತ್ತು ಉದ್ದಿನ ದೋಸೆ ಜೊತೆಗೆ ಶೇಂಗಾ ಚಟ್ನಿ. ಈ ಗ್ಯಾಸ್ ವ್ಯಾಪಾರದಿಂದ 4-5 ದಿನದಿಂದ ಏನೂ ಮಾಡೇ ಇಲ್ಲಾಗಿತ್ತು. ಬರೀ ಉಪ್ಪಿಟ್ಟು, ಕಾಂದಾ ಪೋಹ ಇದನ್ನೇ ಮಾಡ್ತಾಯಿದ್ದೆ. ಇವತ್ತು ದೋಸೆ ಮಾಡ್ತಾಯಿದ್ದೀನಿ. ಸುಮಾರು ದಿನ ಆಯಿತು ದೋಸೆ ತಿಂದೇನೆ. ಗ್ಯಾಸು ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ಸಿಲಿಂಡ್ರು ಒಂದು ಸಿಲಿಂಡ್ರಿಗೆ 45 ಡೇಸ್ ಆಗಬೇಕು ಅಂತ ಹೇಳ್ತಾರೆ. ನಮ್ದು ಇನ್ನೂ ಲೇಟ್ ಇದೆ. ಹೀಗೆ ಸಿಲಿಂಡ್ರ್ ಯಾವಾಗ ಮುಗೀತು ಅಂತಲೂ ಗೊತ್ತಾಗೋದಿಲ್ಲ. ನೋಡಿ, ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಇವತ್ತೇ ಬಿಸಿ ಬಿಸಿ ದೋಸೆ ಜೊತೆಗೆ ಶೇಂಗಾ ಚಟ್ನಿ. ನನ್ನ ನಿನ್ನೆ ಸಂಜೆಯಿಂದ ಇವತ್ತು ಬೆಳಿಗ್ಗೆ ತನಕ ವ್ಲಾಗ್ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ, ರೆಸಿಪಿಯೊಂದಿಗೆ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.